ಮಾತನಾಡೋರು ತುಂಬ ಜನ ಇದ್ದಾರೆ. ಅದನ್ನು ವಿವೇಕವನ್ನು ಇಟ್ಕೊಂಡು ಮಾತನಾಡಬೇಕು ಎನ್ನುವ ಎಚ್ಚರದಿಂದ ನಾನು ಕೆಲವು ಮಾತುಗಳನ್ನು ಮಾತಾಡೋದಕ್ಕೆ ಪ್ರಯತ್ನ ಪಡ್ತೇನೆ. ಇವತ್ತು ಸಭೆಯಲ್ಲಿ ದಂಪತಿಗಳು ವಿರಾಜಮಾನ 77 ವರ್ಷದ ಮಧ್ಯಕೆರೆ ಗೋಪಾಲ್ ಅವರು ಅವರಿಗೆ ಸಾರ್ವಜನಿಕ ಜೀವನದಲ್ಲಿ ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಸದರ್ಮಿಣಿ ಸೌಭಾಗ್ಯವತಿ ಅನುಸೂಯ ಅವರಿದ್ದಾರೆ. ಅವರಿಗಿರುವಂಥ ದೊಡ್ಡ ನೆಮ್ಮದಿ ಏನೆಂದರೆ ನಮ್ಮ ಯಜಮಾನರು ಬೆಳಗ್ಗೆ ಹೋದ್ರು ಸಂಜೆ ಬರ್ತಾರೆ, ಏನೇನು ಮಾಡ್ತಾರೆ, ಎಲ್ಲರೂ ಹೋಗ್ತಾರೆ, ಏನು ಸ್ವಾಮಿ ಯಾರ್ಯಾರೋ ಬರ್ತಾರೆ, ಕೈ ಮುಗಿತಾರೆ ಅನ್ನೋ ಒಂದು ಭಾವನೆಯ ಒಂದು ಪರಿವೇಶ ಮನೆಯ ಸೌಭಾಗ್ಯವತಿಯಲ್ಲಿ ಇರುತ್ತೆ. ಅದರಲ್ಲಿ ಅವರಿಗೆ ಅನುಸೂಯ ಅವರಿಗೆ ದೊಡ್ಡ ಸಮಾಧಾನ ಏನು ಅಂದರೆ, ನಮ್ಮ ಯಜಮಾನರು ಹೊರಗಡೆ ಹೋಗಿ ಇಷ್ಟು ವರ್ಷ ಮಾಡಿದ್ದು ಎಷ್ಟು ಜನರ ಪ್ರೀತಿಯನ್ನು ಗಳಿಸಿಕೊಂಡಿದ್ದಾರೆ ಅಂತ ಹೇಳಿ ಮಡದಿಗೆ ಇದಕ್ಕಿಂತ ದೊಡ್ಡ ಸಂತೋಷದ ಗಳಿಗೆ ಇದೇ ಅಮೃತಗಳಿಗೆ ಇರ್ತಕ್ಕಂಥದ್ದು. ಇಷ್ಟು ವರ್ಷ ದಾಂಪತ್ಯವನ್ನು ನಡೆಸಿದಂತಹ ಮಡದಿಗೆ ಸೌಭಾಗ್ಯವಿದೆ, ತನ್ನ ಯಜಮಾನನಿಗೆ ಕಲಿತಾ ಆಗ್ತದೆ. ಯಾಕಂದರೆ ಹೊರಗಡೆ ಹೋದಂತಹ ಯಜಮಾನನ್ನು ಸಂಪಾದಿಸತಕ್ಕಂಥದ್ದು ಹಣ ಮಾತ್ರ ಅಲ್ಲ, ಅವರು ಜನರ ವಿಶ್ವಾಸಗಳನ್ನು ಗಳಿಸಿಕೊಂಡು ಬಂದು ಇಷ್ಟು ಅವರಿಗೆ ಅವಕಾಶ ಕೊಟ್ಟಂತೆ ಎಲ್ಲರೂ ಮಾಡ ಹಾಕುವಂಥ ಇದಾಗಿತ್ತು. ಆಮೇಲೆ ಅದನ್ನು ತಡೆದ್ವಿ, ಆಮೇಲೆ ಅದಕ್ಕೆ ಮೀಸಲಾಗಿರೋಣ. ಹೀಗಾಗಿ ನಮ್ಮ ಅನಸೂಯ ಅವರ ಸಂತೋಷ ಇವತ್ತು ಅದು ಒಂದು ಗೃಹಿಣಿಯ ಪರಂಪರೆಯ ಎಲ್ಲರೂ ಪಡೆಯಬಹುದಾದಂತಹ ಒಂದು ಸಂತೋಷದ ಸಂಕೇತ ಮೆಟಾಫರ್ ಅಂತ ನಾನು ತಿಳ್ಕೊಳ್ತೀನಿ. ಆಕೆ ಮಾಡಿದಂತಹ ಆಹಾರ ಅವರಿಗಿದ್ದಂತಹ ಈಗ ನನಗೆ ಸಂಸ್ಕೃತದ ಒಂದು ಸುಭಾಷಿತ ವಾಣಿ ಅಂತ ಕರೀಬೋದು, ಕೋಟ ನೆನಪಾಗುತ್ತದೆ. ಏನೆಂದರೆ, ಗಂಡ ಎಲ್ಲ ಒಂದು ಸೂರ್ಯ ಅಂತ ರೀತಿಯಲ್ಲಿ ಬೆಂಕಿ ಭಾವಿಸಿಕೊಂಡಿರ್ತಾರೆ. ಗಂಡ ಪತಿ ನನ್ನ ಮಡದಿ ಅವಳು ಚಂದ್ರ ಅವಳೇ ಇಟ್ಕೊಂಡಿರ್ತಾರೆ. ಆದರೆ ಸಂಸ್ಕೃತದ ಒಂದು ಶ್ಲೋಕ ಹೇಳುತ್ತೆ, ಅನುರಾಗವತಿ ಸಂಧ್ಯಾ ದಿವಸ ಪುರಸ್ಕರ ಅಹೋ ದೈವಗತಿ ಕೀದ್ರು ತಥಾಪಿ ಸಮಾಗಮ. ಆ ಸೂರ್ಯನನ್ನು ಕಂಡು ಈ ಚಂದ್ರಳು ಪ್ರೀತಿಸಿ ನಾನು ಅವನನ್ನು ಸೇರಬೇಕು, ಅವನನ್ನು ಕೂಡಬೇಕು, ಅವನನ್ನು ಮುಟ್ಟಬೇಕು ಅಂತ ಪಾಪ ಒಂದೇ ಸಮ ಪ್ರಯತ್ನ ಪಡ್ತಾ ಇದ್ದಾಳೆ. ಅವನು ಮುಂದಕ್ಕೆ ಅದನ್ನು ಹೋಗ್ತಲೇ ಇದೆ. ರಾತ್ರಿ ಚಂದ್ರ ಹಿಂಬಾಲಿಸ್ತಾ ಇದ್ದಾರೆ. ಏನು ಇದು ದೈವದ ವಿಚಿತ್ರ, ಇದನ್ನು ನೋಡಬೇಕು ಸಾಧ್ಯವಾಗಿಲ್ಲ. ಆದರೆ ಆ ಸಂಗಮ ನಮ್ಮ ಮದುವೆಯಲ್ಲಿ ಸಾಧ್ಯವಾಗಿದೆ. ಅಂತೂ ಮತ್ತು ನಮ್ಮ ಮದುವೆಗೆ ಗೋಪಾಲ ದಾಂಪತ್ಯ ಇವರು ನನಗೆ ಮಡಿಕೆರೆ ಗೋಪಾಲ ತುಂಬ ವರ್ಷದ 3-4 ದಶಕಗಳ ಸ್ನೇಹ ಸೌಭಾಗ್ಯ ನನಗೆ ಪ್ರಾಪ್ತವಾಗಿದ್ದರಿಂದ ಅದರ ಆಧಾರದಿಂದ ನಮ್ಮ ಜೊತೆ ಅನೇಕ ಸಾರಿ ಅವರು ಮಾತನಾಡ್ತಾ ಇರೋದಂದರೆ ನಮ್ಮ ಮನೆಗಳು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ, ನನಗೆ ಅನೇಕ ಸಾರಿ ಹೋಟ್ಲಿಗೆ ಹೋಗ್ಬೇಕು ಅಂತ ನನಗೆ ಅನಿಸೋದೇ ಇಲ್ಲ ಅಂತ. ಅದೇ ಯಥಾಸ್ಮೈ ನೋಡಿಸುತ್ತೆ ತಥೇದಂ ಕುರುತೆ ನಮ್ಮ ಗಂಡ ಒಬ್ಬನು ಹೇಳ್ತಾನೆ ಸಂಸ್ಕೃತದಲ್ಲಿ, ನಮ್ಮ ಹೆಂಡತಿ ಏನು ಅಂತ ತಿಳ್ಕೊಂಡಿದ್ದೀವಿ, ನನಗೆ ಯಾವ್ದಾದ್ರು ಇಷ್ಟೋ ಅದನ್ನೇ ಮಾಡ್ತಾರೆ ಅಂತ. ಅದನ್ನು ಬೇರೆ ಉತ್ತರ ಅದಕ್ಕೆ ಚಮತ್ಕಾರದ ಅರ್ಥ ಇದೆ, ನಾನು ಅದನ್ನು ಕೇಳೋಕೆ ಹೋಗೋದಿಲ್ಲ. ಆದರೆ ಹೀಗೆ ಅವರಿಬ್ಬರ ಒಂದು ದಾಂಪತ್ಯದ ಬಗ್ಗೆ ರಾಜಣ್ಣ ಕೆಲವು ಮಾತು ಹೇಳಿದರು. ಆದರೂ ಕೂಡ ನನಗೆ ಹೇಗೆ ಗಂಡನು ಕೂಡ ಅನೇಕ ಸಾರಿ ಹೆಂಡತಿಗೆ ಹೇಳಿದ ಮಾತನ್ನು ನಾನು ಕೇಳಬೇಕು. ಅದರ ಒಂದು ಸೌಖ್ಯ ಇರುತ್ತೆ, ಅದರಲ್ಲಿ ಸಂಸಾರದ ಸಾಮರಸ್ಯ ಇರುತ್ತೆ. ಇದರಲ್ಲಿ ವಿರಸ ವಿಘಟನೆಯಾದರೆ ಅದನ್ನು ಸುಖದ, ಅದರ ರುಚಿ, ಅದರ ಸ್ವಾದ ಅದು ಹೊತ್ಕೊಳ್ತದೆ. ಗಂಡ ಅವರು ಇಬ್ಬರು ಪ್ರೀತಿಯಿಂದ ದಂಪತಿಗಳು ಇಂಥವ್ರು ಹೋಗ್ತಾ ಇದ್ದಾರೆ. ಏನೋ ಒಂದು ತೋರಿಸಿ ಹೆಂಗೆ ಕೇಳ್ತಾರೆ, ಇದನ್ನು ಕೃಷ್ಣ ಇದು ಬರ್ತಿದೆ ಅಲ್ವೇ ರೀತಿ ತೋರಿಸ್ತೀವಿ. ಅವನು ಕೃಷ್ಣ ಹೌದು, ಹೆಂಡತಿ ಏನು ಹೇಳಿದರೆ ಅವನು ಅದಕ್ಕೆ ಪ್ರಕಾಶಿಸಲ್ಲ. ಅಷ್ಟೊಂದು ಹಂಗಿದ್ರೇ ಬೇಕಾದ ದಾಂಪತ್ಯ ದಾಟಬೇಕಾದ್ರೆ ಬೇಕಲ್ಲ, ಅದಕ್ಕೋಸ್ಕರ. ಆಮೇಲೆ ಅವಳು ಅವಾಗ ಹೇಳ್ತೇನೆ, ಏನು ನಿಮ್ಗೆ ಹೇಳೋದು, ನಾನಿದು ಇದು ಪ್ರಿಯತಮ ಮನುಷ್ಯ ಕೆಳಗಿರೋದಲ್ವೇ ನಾನು ಗೊತ್ತಿದ್ದೀನಿ ನೋಡು. ಅದಕ್ಕೆ ಅಷ್ಟಲ್ಲದೆ ನನಗೆ ಗೊತ್ತಿತ್ತು ನೀನು ಹೇಳ್ತಿದ್ದೆ ಅಂತ ನಾನು ಅಂತ.
ಕವಿಶ್ರಾಮನಿಗೆ ತುಂಬ ದೊಡ್ಡದು. ಇದನ್ನು ಏನಕ್ಕೆ ನಾನು ಇದನ್ನು ವಿಸ್ತರಿಸದೆ ಹೇಳಬೇಕಾದ ಮಾತೇನೆಂದರೆ, ಒಂದು ದಾಂಪತ್ಯ ಇರತಕ್ಕಂಥದ್ದು ಪರಸ್ಪರ ಅರ್ಥ ಮಾಡಿಕೊಂಡು ಎರಡು ಮನಸ್ಸುಗಳನ್ನು ಒಂದು ರೀತಿಯ ಸಂತೋಷವನ್ನು ಕಾಣ್ತಕ್ಕಂಥದ್ದು. ಅದಕ್ಕೆ ಆ ಸಂತೋಷ ನಮ್ಮ ಗೋಪಾಲ್ ಅವರು ತಮ್ಮ ಬದುಕಿನಲ್ಲಿ ಅನುಭವಿಸಿರ್ತಕ್ಕಂಥದ್ದು. ಕನ್ನಡಕ್ಕೋಸ್ಕರ ಅವರು 40 ವರ್ಷ ಮಾಡಿದಂತಹ ಸೇವೆಯ ಒಂದು ಚಿತ್ರವನ್ನು ಸಂಗ್ರಹಿಸಿ ಸಂಕ್ಷೇಪಿಸಿ ಹೇಳುವುದಾದರೆ, ಅವರ ಮನಸ್ಸು ಅವರ ಭಾವ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಮೈಸೂರಿನಲ್ಲಿ ತಕ್ಷಣ ಅದಕ್ಕೆ ಸ್ಪಂದಿಸುವ ಮನಸ್ಸು, ಬೆಳೆಯುವ ಮನಸ್ಸು